ಓತಿಂದು ಬಲಕ್ಕೆ ಹಾಕಿದ್ರೆ ಅದು ಸ್ವಲ್ಪ ದಪ್ಪ ಇರ್ತೈತೆ, ಪೆಡಸಿರ್ತೈತೆ, ಫುಲ್ ಸ್ಟ್ರಾಂಗ್ ಇರ್ತೈತೆ. ಅದ್ರಾಗ ನಾವು ಗುಣಿ ತಗೊಂಡ್ ಬಡಿತೀವಿ ಬಲಕ್ಕೆ. ಅದಕ್ಕೋಸ್ಕರ ನಾವು ಓತಿಂದ ಹಾಕ್ಬೇಕು ಅದಕ್ಕೆ. ಇದು ಆಡಿಂದ ಅಂದ ಮೇಲೆ ಸೀಳ್ಬೇಕು ಸರ್. ಇಲ್ಲಿ ಚಾಕ್ ತಗೊಂಡ್ ಸೀಳಿ ಸುತ್ತ ಮಳೆ ಬಡಿತೀವಿ ಸರ್ ಶಟದ. ಇದನ್ನ ಒಣಗಿಸ್ತೀವಿ. ಒಣಗಿಸಿದ್ಮೇಲೆ ಇದನ್ನ ಕೆರೆದು ಮತ್ತೆ ನೆನೆ ಇಡ್ಬೇಕು. ಇದನ್ನ ನೆನ್ನಿಟ್ಟು ಬಡ್ದು ಮತ್ತೆ ಒಣಗಿಸಿ ಮತ್ತೆ ಹಸಿ ಮಾಡಿ ಹಾಕಿದ್ರೆ ಒಂದ್ 2 ದಿನ ಆಗುತ್ತೆ. ಇದು ಮಾನವು ಸರ್. ಇದು ಮಾನಿನಿಂದ ಮಾವಿನ ಗಿಡದ್ದು. ಮಾವಿನ ಗಿಡದ ಕಟ್ಟಿಗೆ. ಮಾವಿನ ಗಿಡದ ಕಟ್ಟಿಗೆ. ಅದ್ರ ಬಗ್ಗೆ ಎಂಬುದೇನಲ್ರಿ, ಮೊದ್ಲು ಯಜಮಾನ್ರು ನಮ್ಮ ಅಪ್ಪನ ತಾತನರತಕ್ಕಂತ ಮಡ್ಕೊತ ಬಂದಾರ. ಅದ್ರ ಬಗ್ಗೆನ ಹಂಗ ನಾವು ಸತೆ ನಮ್ಮ ಅಪ್ಪನವ್ರು ಅದನ್ನ ಮಾಡ್ಯಾರ. ಮತ್ತೆ ಈಗ ನಾವು ಮಕ್ಕಳ ಸತೆಗೆ ಅದನ್ನ ಮಾಡ್ತಾ ಇದೀವಿ. ಈಗ ಮತ್ತೆ ನಮ್ಮ ಮಕ್ಕಳ ಸತೆ ಮೊಮ್ಮಕ್ಕಳು, ನಮ್ಮ ಅಪ್ಪನ ಮೊಮ್ಮಕ್ಕಳು ಈಗ ಅವ್ರು ಅದನ್ನ ದಂಧೆ ಮಾಡ್ತಿದ್ವಿ. ಅದು ಡೊಳ್ಳು ಏನ್ರಿ ಸರ್, ಅದು ಕಟ್ಟಿಗೆಲಿಂದ ಒಳವು ತಂದು ಮಾಡಿಸ್ಕೊಂಡು ಚರ್ಮ ತಂದು ಹಗ್ಗ ತಂದು ಅಷ್ಟು ಬಿಕ್ಕೊಂಡು ರೆಡಿ ಮಾಡ್ಕೊ ಭಾಳ ತಗೋಯ್ ಸರ್. ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ರೀ. ನಮಸ್ಕಾರ ಸರ್. ಆರಾಮದಿರಿ? ಆರಾಮದಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ರಾಮಸ್ವಾಮಿ ಸರ್. ಈ ಡೊಳ್ಳು ಕುಣಿತದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದೆ. ಈ ಡೊಳ್ಳು ಕುಣಿತದ ಮನೆತನದವ್ರು ನೀವು, ಹೌದಿಲ್ಲ? ಡೊಳ್ಳು ಕುಣಿತ, ಡೊಳ್ಳು ಬಾರಿಸೋರು. ಹೌದ್ರಿ. ಅದ್ರ ಬಗ್ಗೆ ಹೇಳ್ರಿ ನೀವು. ಅದ್ರ ಬಗ್ಗೆ ಎಂಬುದೇನಲ್ರಿ, ಮೊದ್ಲು ಯಜಮಾನ್ರು ನಮ್ಮ ಅಪ್ಪನ ತಾತನರತಕ್ಕಂತ ಮಡ್ಕೊತ ಬಂದಾರ. ಅದ್ರ ಬಗ್ಗೆನ ಹಂಗ ನಾವು ಸತೆ ನಮ್ಮ ಅಪ್ಪನವ್ರು ಅದನ್ನ ಮಾಡ್ಯಾರ. ಮತ್ತೆ ಈಗ ನಾವು ಮಕ್ಕಳ ಸತೆಗೆ ಅದನ್ನ ಮಾಡ್ತಾ ಇದೀವಿ. ಈಗ ಮತ್ತೆ ನಮ್ಮ ಮಕ್ಕಳ ಸತೆ ಮೊಮ್ಮಕ್ಕಳು, ನಮ್ಮ ಅಪ್ಪನ ಮೊಮ್ಮಕ್ಕಳು ಈಗ ಅವ್ರು ಅದನ್ನ ದಂಧೆ ಮಾಡ್ತಿದ್ವಿ ನಾವೇನ್ರಿ. ಹೌದಾ? ಪೂರ್ಲದ್ದ ಮಾಡಿವ್ರಿ ಅದನ್ನ. ನಮ್ಮ ಅಜ್ಜ ಮುತ್ತೈತ ಅಂದರ್ದಾಗ್ಲದ್ದ ಅದನ್ನೇ ಮಾಡ್ಕೊಂತ. ಹೌದು ಸರ್. ಏನು ಇದ್ರ ವಿಶೇಷ ಕಲೆ? ನೀವು ಹಿಂದಕ್ಕೆ ಹೆಂಗ್ ಮಾಡ್ತಿದ್ರಿ ಅದೆಲ್ಲ ಹೇಳ್ರಿ ನಂಗೆ ಒಂಥರ. ಅದು ಹಿಂದಕ್ಕೆ ಎಂಬುದು ಏನಲ್ಲ ಸರ್, ಮತ್ತೆ ಇವು ದಸರಾಗ ಮತ್ತೆ ಇಂಥ ಈಗಿನ ಫೋಕ್ಷನ್ ಬರ್ತಾವನ್ರಿ ಸರ್. ಈಗ ಅವಾಗೆಲ್ಲ ಬರೀ ಇವು ಗಾಳಮ್ಮ ಮಾಡಿದೆ, ದುರ್ಗಮ್ಮ ಮಾಡಿದೆ. ದಸರಾ ಹಬ್ಬದಾಗ ದಸರಿ ಬರ್ತೈತಲ್ಲ, ದಸರಾ ಹಬ್ಬದೊಳಗ, ದಸರಾ ಹಬ್ಬದೊಳಗ ಅವಾಗ ಬನ್ನಿ ಹಬ್ಬದಾಗ ದಸರಾ ಅಂಬದ್ ಅದಕ್ಕೆ ನಾವು ಬನ್ನಿ ಹಬ್ಬಕ್ಕೆ ಅಂಬದೇನ್ರಿ. ಅವಾಗ ಅಮ್ಮನವ್ರು ಕೆಂಡ ತುಳಿತಾರ, ಬೆಳ್ತಕ್ಕನ ಆಡ್ತಾರ ಅವರು ಏನ್ರಿ. ಅದನ್ನೆಲ್ಲ ಹಂಗ ಮಾಡ್ಕೊಂತ ಬರ್ತಾ ಇದೀವಿ ನಾವೇನ್ರಿ. ಎದರಿಂದ ತಯಾರು ಮಾಡ್ತೀರಿ ಅದನ್ನ? ಯಾವ್ದು ಅದು ಡೊಳ್ಳು ಏನ್ರಿ ಸರ್, ಅದು ಕಟ್ಟಿಗೆಲಿಂದ ಒಳವು ತಂದು ಮಾಡಿಸ್ಕೊಂಡು ಚರ್ಮ ತಂದು ಹಗ್ಗ ತಂದು ಅಷ್ಟು ಬಿಕ್ಕೊಂಡು ರೆಡಿ ಮಾಡ್ಕೊ ಭಾಳ ತಗೋಯ್ ಸರ್. ಅದ ಹೌದಲ್ಲ? ಭಾಳ ತಗೋಯ್ತು, ಭಾಳ ತಗೋಯ್ ಸರ್. ಇನ್ನೂ ಒಂದು ಅದನ್ನ ಈಗ ಈ ದಸರಾ ಬನ್ನಿ ಹಬ್ಬ ಏನಂದಲ್ಲ ಸರ್, ಅದನ್ನ 2-3 ದಿನ ಕಂಟಿನ್ಯೂ ಆಗಿ ಹಂಗ ಹಗಲಿ ರಾತ್ರಿ ಹಂಗ ಇರ್ತೈತಿ ಬಾರ್ಸೋದು ಹಂಗ ಇರ್ತೈತಿ. ಅದನ್ರಿ ಏನ ಆಗ್ಲತ್ತನ ಒಂದು ಟೈಮ್ ರೆಸ್ಟ್ ಸಿಗ್ತೈತಿ. ಸಿಕ್ಕರೆ ಒಂದು ತಾಸು 2 ತಾಸು. ಈ ನೈಟ್ ಮಾತ್ರ 8-10 ಗಂಟೆಗೆ ಕಡಿಗೆಂದಾರ 8ಗೆ ಒಬ್ಬೊಬ್ರು 8 ಗಂಟೆಗೆ ಹಾಕತ್ತೀವಿ, ಒಬ್ಬೊಬ್ರು 9 ಗಂಟೆಗೆ ಹಾಕತ್ತೀವಿ, ಒಬ್ಬರು 10-10ವರೆ ಹಾಕತ್ತೇನ್ರಿ ಸರ್. ಅವಾಗ ಕಡಿಗೆಂದಾರ ಬೆಳ ತಕ್ಕನ ಹಂಗ ಕಂಟಿನ್ಯೂ ಇರ್ತೈತಿ ಸರ್. ಅದು ಹಂಗ ಬಾರ್ಸೋದೆ ಅವ್ರಾಗ ಮತ್ತೆ ಅವರು ಚರ್ಮ ಎದ್ರದ್ದು? ಚರ್ಮ ಇದು ಆಡಿಂದು ಓದ್ತೀನಿ ಸರ್. ಆಡಿಂದು ಓದ್ತಿಂದು ಕುರಿದು ಬರೋದಿಲ್ಲ ಸರ್. ಅದು ಅಲ್ಲ, ಅದು ಹಾಕಿಲ್ರಿ ಯಜಮಾನ್ರದ್ದಾಗ್ಲ ಹಾಕಿಲ್ಲ ಅದನ್ನ. ಈಗ ನಾವು ಅದನ್ನ ಹಾಕದೇ ಇಲ್ಲ. ಹೆಂಗ ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬಂದೈತೆ ಹಂಗೆ ಮಾಡಿರಿ. ಹಂಗ ಸರ್. ಅದ ಮೊದ್ಲು ಯಜಮಾನ್ರು ಏನೋ ಸಂಪ್ರದಾಯ ಮಾಡ್ಕೊಂತ ಬಂದಾರ, ಯಾವ್ದು ಹಾಕ್ಯಂತ ಬಂದಾರ. ಈಗ ನಾವು ಅದನ್ನ ಉಪಯೋಗಿಸ್ಕೊಂತೀವಿ. ಈಗೆಲ್ಲ ನಿಮ್ ಹುಡುಗರು ಬಾರಿಸ್ತಾವ್ರಿ ಈಗ? ಬಾರಿಸ್ತಾವ್ರ. ಎಲ್ಲಿ ಬಾರಿಸ್ತಾರ ಈಗ ಅವರು? ಎಲ್ಲೆಲ್ಲ ಹಿಂಗ್ ಪೊಸಿಷನ್ ಇದ್ರ ಹೋಗವ. ಮತ್ತೆ ಯಾವನ ಇನ್ನೊಂಥರ ಜೋರ್ ಮಾಡ್ತಾರ, ಗಾಳಮ್ಮನ ದುರ್ಗಮ್ಮನ ಅಂತ. ಮತ್ತೆ ಬನ್ನಿ ಹಬ್ಬದಾಗನು ಇರ್ತಾವ ಅವನ್ನೆಲ್ಲ. ಈಗ ಅವನ್ನೆಲ್ಲ ಎಲ್ಲಿ ಇಟ್ಟಿರಿ ಡೊಳ್ಳು ಇವನ್ನ? ಅವು ಡೊಳ್ಳು ಅಲ್ಲಿ ನಾವು ಒಂದು ಜೋರ್ ಮನೆ ಮಾಡಿವಿ, ನಮ್ಮ ಅಂತಂಬ್ರು ಊಟ ಮಾಡಿವೆ, ಅಲ್ಲೇ ಇಡ್ತಿದ್ವಿ ನಾವು. ಅಲ್ಲೇ ಇಟ್ಟಿಲ್ಲ? ಸರಿ, ಅಲ್ಲಿ ಹೋಗಣ್ರಿ ಈಗ. ಹೋಗಣ್ರಿ. ಓಕೆ ವೀಕ್ಷಕರೇ, ಬನ್ನಿ ಈಗ ಏನ್ ಡೊಳ್ಳು ತಯಾರು ಮಾಡ್ತಕ್ಕಂಥವ್ರ ಮನೆತನಕ್ಕೂ ನಾವು ಬಂದಿದ್ದೀವಿ ಇವತ್ತಿನ ದಿವಸ. ಯಜಮಾನ್ರು ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ವಿವರಣೆಯನ್ನು ಕೊಟ್ರು. ಓಕೆ, ಈಗ ನೇರವಾಗಿ ನಾವು ಡೊಳ್ಳನ್ನ ಇಟ್ಟಿರ್ತಾರೆ ಅಲ್ಲಿ. ಅದು ಒಂದು ಮನೆ ಅಂತ ಅದರದೇ ಆದ ಒಂದು ಮನೇನ್ ಮಾಡಿರ್ತಾರೆ ಸಪ್ರೇಟ್ ಆಗಿ. ಅಲ್ಲಿ ದೇವರನ್ನು ಕೂಡ ಒಂದು ಪ್ರತಿಷ್ಠಾಪನೆ ಮಾಡಿರ್ತಾರ. ಅಲ್ಲಿ ಅದು ಡೊಳ್ಳು ಅಂದ್ರೆ ಅವ್ರಿಗೆ ದೇವರ ಒಂದು ಸ್ಥಾನ ಅದು. ಹಂಗಾಗಿ ಅಲ್ಲಿ ಒಂದು ದೇವರ ಕೋಣಿ ಒಳಗ ಮನೆ ತಯಾರು ಮಾಡಿ ಅಲ್ಲಿ ಇಟ್ಬಿಟ್ಟಿರ್ತೀರಿ. ಎಷ್ಟು ಡೊಳ್ಳು ಎಷ್ಟು ಅದಾರ ಇಲ್ಲಿ? ಒಂದು 8-10 ಓಕೆ, 8-10 ಡೊಳ್ಳನ್ನ ಈಗಾಗಲೇ ತಯಾರು ಮಾಡಿಟ್ಟಾರ. ನೇರವಾಗಿ ಅಲ್ಲಿಗೆ ಹೋಗಿ ಇನ್ನಷ್ಟು ಅದರ ಕಾರ್ಯಕ್ರಮನೂ ಕೂಡ ಮಾಡಿ ತೋರಿಸ್ತೇನೆ ಅಂತ ಹೇಳ್ಯಾರ ವೀಕ್ಷಕರೇ. ಬನ್ನಿ ನೇರವಾಗಿ ಅಲ್ಲಿಗೆ ಹೋಗಿ ಅದರ ಕುರಿತು ಒಂದಷ್ಟು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ಲಿಕ್ಕೆ ಹೋಗ್ತೀನಿ ವೀಕ್ಷಕರೇ. ವಿಡಿಯೋವನ್ನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಬನ್ನಿ ನೇರವಾಗಿ ಅಲ್ಲಿಗೆ ಹೋಗೋಣ. ಬರ್ರಿ ಹೋಗೋಣ. ಸರಿ.
ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮಲ್ಪನಗುಡಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಡೊಳ್ಳನ್ನು ತಯಾರು ಮಾಡ್ತಾರೆ. ಈ ಡೊಳ್ಳನ್ನು ಹೇಗೆ ತಯಾರು ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಬನ್ನಿ, ನೇರವಾಗಿ ಈ ಡೊಳ್ಳನ್ನು ತಯಾರು ಮಾಡ್ತಕ್ಕಂಥವರ ಮನೆಗೆ ಹೋಗಿ ಇದರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ವೀಕ್ಷಕರೇ, ದಯವಿಟ್ಟು ಹೊಸದಾಗಿ ನೋಡ್ತಕ್ಕಂತಹ ಪ್ರೀತಿಯ ವೀಕ್ಷಕ ಬಂಧುಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ವೀಕ್ಷಕರೇ, ಬನ್ನಿ. ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಪರಿಚಯ ಮಾಡಿಕೊಡ್ರಿ ಫಸ್ಟ್. ನಮ್ಮ ಹೆಸರು ರುದ್ರೇಶ್ ಹಳೆ ಮಲ್ಪನಗುಡಿ ಅಂತ. ಇದನ್ನ ನಮ್ಮ ಅಪ್ಪ ನಮ್ಮ ತಾತನ ಕಾಲದಿಂದಲೂ ಬಡ್ಕಂತ ಬಂದ್ರೆ ನಾವು ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಅಣ್ಣರು ಎಲ್ಲರೂ ನಾವು ಮುಂದುವರಿಸ್ತಾ ಇದೀವಿ. ಡೊಳ್ಳನ್ನು ನೀವೇ ತಯಾರು ಮಾಡ್ತೀರಿ? ನಾವೇ ತಯಾರು ಮಾಡ್ತೀವಿ. ಮತ್ತೆ ಬಾರಿಸೋದು ನೀವೇ? ಬಾರಿಸೋದು ಎಲ್ಲೆಲ್ಲಿ ಹೋಗ್ತೀರಿ ಬಾರಿಸ್ಲಿಕ್ಕೆ? ನಾವು ಈಗ ಆರ್ಡರ್ ಎಲ್ಲಿಂದ ಕೊಡ್ತಾರ ಅಲ್ಲಿಂದ ಹೋಗ್ತೀರಿ. ನಿಮ್ದೊಂದು ಟೀಮ್ ಇರ್ತಾನೆ? ನಿಮ್ದು ಇದು ಟೀಮ್ ಇದೆ. ಆ ಟೀಮಿಂದ ಯಾರಾದರೂ ಕಾಲ್ ಮಾಡಿದ್ರೆ ಯಾವುದೇ ಫಂಕ್ಷನ್ ಕಾರ್ಯಕ್ರಮಗಳಿದ್ರೆ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಈ ಡೊಳ್ಳನ್ನ ಹೆಂಗೆ ತಯಾರು ಮಾಡ್ತೀರಿ ಫಸ್ಟ್ ಹೇಳ್ರಿ ಅದ್ರ ಬಗ್ಗೆ ನನಗೆ. ಸರ್, ಮರ ಇರ್ತೈತೆ, ಮರಲಿದ್ದ ಕಟ್ ಮಾಡ್ಕೊಂಬಂದು ಅದನ್ನೆಲ್ಲ ಒಳಗೆ ತೆಗಿತೀವಿ ಸರ್. ಒಳಗೆ ತೆಗೆದು ಕಟ್ಟಿಗಿಲಿದ್ದ ತೆಗೆದು ಚರ್ಮ ತಗೊಂಬಂದು ಅದು ಬಲಕ್ಕ ಓತಿಂದು ಎಡಕ್ಕ ಆಡಿಂದ ಹಾಕ್ತೀವಿ. ಯಾಕೆ ಬಲಕ್ಕೆ ಓತಿಂದು ಎಡಕ್ಕೆ ಅದು ಓತಿಂದು ಬಲಕ್ಕೆ ಹಾಕಿದ್ರೆ ಅದು ಸ್ವಲ್ಪ ದಪ್ಪ ಇರ್ತೈತೆ, ಪೆಡಸಿರ್ತೈತೆ, ಫುಲ್ ಸ್ಟ್ರಾಂಗ್ ಇರ್ತೈತೆ. ಅದ್ರಾಗ ನಾವು ಗುಣಿ ತಗೊಂಡು ಬಡಿತೀವಿ ಬಲಕ್ಕ. ಅದಕ್ಕೋಸ್ಕರ ನಾವು ಓತಿಂದ ಹಾಕ್ಬೇಕು ಅದಕ್ಕೆ. ಇದನ್ನ ಹೆಂಗೆ ಆಯ್ಕೆ ಮಾಡ್ಕೋತೀರಿ? ಎಲ್ಲಿಂದ ತರ್ತೀರಿ ಇವನ್ನೆಲ್ಲ? ಇಲ್ಲ ಸರ್, ಇಲ್ಲಿ ಮಾರ್ಕೆಟ್ನಾಗ ಸಿಗ್ತಾವ. ಮಾರ್ಕೆಟ್ನಾಗ ಸಿಗ್ತಾವ. ಡೊಳ್ಳು ನೀವೇ ತಯಾರು ಮಾಡ್ತೀರಿ? ಇವ್ರು ಯಜಮಾನ್ರು ಮಾಡ್ತಾರ? ಇಲ್ಲ, ಅವರೇ ಮಾಡ್ರೆ ಹೋಗುವಲ್ಲ, ನಾವು ಅದನ್ನ ನೋಡ್ಕೊಂಡು ಮುಂದುವರ್ಸಕತ್ತೀವಿ. ಇದು ನಿಮ್ಮ ಅಜ್ಜವ್ರ ಕಾಲಿಂದನೂ ಮಾಡ್ತಾ ಇದ್ದೀರಿ? ಅಜ್ಜಾರು, ತಾತನವ್ರು, ಮುತ್ತಜ್ಜವ್ರ ಕಾಲಿಂದ ಹಂಗೆ ಬಂದ್ರೆ ಮಾಡ್ಕೋತ ಬಂದಿರಿ. ಹಾಂ, ಇದಿಷ್ಟು ಸಾಕಾಗತ್ತಾ? ಇದು ಇನ್ನೂ ಜಾಸ್ತಿ ಆಗುತ್ತೆ. ಒಂದೊಂದು ಡೊಳ್ಳಿಗೆ ಕಡಿಮೆ ಇದನ್ನೆಲ್ಲ ಕಟ್ ಮಾಡಿ ಇದೆಲ್ಲ ಹೋಗ್ಬಿಡುತ್ತೆ. ಇದಷ್ಟು ಹೋಗುತ್ತೆ. ಇದು ಹಸಿ ಇರ್ತೈತೆ, ಕ್ಲೀನ್ ಮಾಡಿರಲ್ಲ, ಇದಷ್ಟ ಬರುತ್ತೆ. ಇದು ಡೊಳ್ಳಿಗೆ ಇದು ಹೋಗೈತಲ್ಲ, ಇದು ಏನು ಹೋಯ್ತಾ? ಇಲ್ಲ ಬರುತ್ತಾ? ಏನಾಗಲ್ಲ, ನೀಟಾಗಿ ಹಾಕ್ತಾರೆ ಸರ್. ನೀಟಾಗಿ ಹಾಕ್ತಾರ. ಇಲ್ಲೇ ತಯಾರು ಮಾಡೋದು? ಇಲ್ಲೇ ತಯಾರು. ಇದು ಆಡಿಂದ ಕುರಿದ? ಇದು ಆಡಿಂದ ಓತಿಂದ. ಈ ಕುರಿಯು ಬರಲ್ಲ? ಅದು ಏನು ಇನ್ನೊಂದು ಮೇಕೆ ಇರುತ್ತೆ, ಅದ್ರ ಚರ್ಮ ಬರಲ್ಲ? ಟಗರು ಕುರಿ ಅದು ಬರಲ್ಲ. ಇದು ಬರಲ್ಲ, ಮೇಕೆ ಇದೆ, ಅದ್ರದ್ದು ಚರ್ಮ ಅಲ್ಲ? ಬರಲ್ಲ ಸರ್, ಅದು ಬರಲ್ಲ. ಇದ್ರದಷ್ಟ ಬರುತ್ತಾ? ಇದನ್ನ ಪ್ರೊಸೀಜರ್ ಹೆಂಗಿರುತ್ತೆ? ಇದನ್ನ ತಂದ ಮೇಲೆ ಏನೇನ್ ಮಾಡ್ತೀರ? ಅದೆಲ್ಲ ತಂದ ಮೇಲೆ ಸೀಳ್ಬೇಕು ಸರ್. ಇಲ್ಲಿ ಚಾಕ್ ತಂದು ಸೀಳಿ ಸುತ್ತ ಮಳೆ ಬಡಿತೀವಿ ಸರ್ ಶಟದ. ಇದನ್ನ ಒಣಗಿಸ್ತೀವಿ. ಒಣಗಿಸಿದ್ಮೇಲೆ ಇದನ್ನ ಕೆರೆದು ಮತ್ತೆ ನೆನ್ನಿಡ್ಬೇಕು. ಇದನ್ನ ನೆನ್ನಿಟ್ಟು ಮತ್ತೆ ಬಿಗಿಬೇಕು. ಈ ತರ ಎಷ್ಟು ದಿನ ಬೇಕಾಗುತ್ತೆ ಇದು ಒಂದು ಡೊಳ್ಳು ತಯಾರು ಮಾಡಕ್ರೆ? ಒಂದ್ 2 ದಿನ ಬೇಕಾಗುತ್ತೆ. 2 ದಿನ. ಈಗ ಹಸೆದಾಗಿ ಇರ್ತೈತಿ. ಇದು ತಂದು ಬಡ್ದು ಮತ್ತೆ ಒಣಗಿಸಿ ಮತ್ತೆ ಹಸಿ ಮಾಡಿ ಹಾಕಿದ್ರಾಗ ಒಂದ್ 2 ದಿನ ಆಗುತ್ತೆ. 2 ದಿನ ಆಗುತ್ತೆ. ಈಗ ತಯಾರು ಮಾಡಿರೋ ಡೊಳ್ಳು ಅದಾವನ್ರಿ? ತೊಗೊಂಬ್ರಿ ನೋಡೋಣ ಬರ್ರಿ. ಇವು ತಯಾರು ಮಾಡಿರೋ ಡೊಳ್ಳಿವು. ಹಾಂ, ಈ ಕಟ್ಟಿಗೆ ಎದರದ್ರಿ ಇದು? ಮಾನಿನಿಂದ. ಮಾವಿನ ಗಿಡದ್ದು? ಮಾವಿನ ಗಿಡದ ಕಟ್ಟಿಗೆ. ಮಾವಿನ ಗಿಡದ ಕಟ್ಟಿಗೆ ಇದು ಬರುತ್ತಾ? ಇದು ತೋರ್ತಿ ಸರ್. ಇದು ಮಿಷಿನ್ ತಗೊಂಡು ಹುಳಿ ಇದು ಬರುತ್ತಲ್ಲ ಸರ್, ಅದನ್ನೆಲ್ಲ ತೆಗೆದು ಮಿಷಿನ್ ಹಾಕಿದ್ಮೇಲೆ ಇದು ತಿರುಳು ಅಷ್ಟೇ ಉಳಿಸ್ಕೊತೀವಿ. ಉಳಿಸ್ಕೊಂತೀವಿ ಸರ್. ಒಳಗಿಂದೆಲ್ಲ ಕಟ್ಟಿಗೆ ತೆಗೆದು ಬಿಡ್ತೀವಿ ಸರ್. ಅದ್ರ ಮ್ಯಾಗ ಇದನ್ನ ಹಾಕಿ ನೈಸ್ ಮಾಡ್ತೀವಿ ಸರ್. ನೈಸ್ ಮಾಡಿಂದ ಇದು ಡೊಳ್ಳು ರೆಡಿ ಆಗತ್ತೆ. ಇಷ್ಟ ರೆಡಿ ಆಯ್ತು. ಆಮೇಲೆ ನೀವು ಎಲ್ಲರ ಪ್ರೋಗ್ರಾಮ್, ಯಾವ್ಯಾವ ಪ್ರೋಗ್ರಾಮ್ಗೆ ಹೋಗ್ತೀರಿ? ಯಾವ್ಯಾವ ಕಾರಣಗಳಿಗೆ ಹೋಗ್ತೀರಿ ಸರ್? ಹಂಪಿ ಉತ್ಸವ ಮಾಡ್ತೀವಿ ಸರ್. ಇದು ಸಾಮಾಜಿಕ ಏನೇನು ಕಾರ್ಯಕ್ರಮಗಳಿರ್ತಾವ ಅವೆಲ್ಲ ಮಾಡ್ತೀವಿ. ಸಾಮಾಜಿಕ ಕಾರ್ಯಕ್ರಮಗಳು ಏನೇನಿರ್ಲಿ ಮಾಡ್ತೀವಿ. ಈ ಮೊನ್ನೆ ಚಿತ್ರದುರ್ಗಕ್ಕೆ ಹೋಗಿದ್ವಿ ಸರ್, ಹುಬ್ಬಳ್ಳಿಗೆ ಹೋಗಿದ್ವಿ, ರಾಣಿಬೆನ್ನೂರ್ಗೆ ಹೋಗ್ತೀವಿ. ಈಗ ಇದಾವೆ ಸರ್, ಈಗ 4-5 ಫಂಕ್ಷನ್ ಅದಾವ. ಈಗ ಹಂಪಿ ಉತ್ಸವ ಮಾಡ್ತೀವಿ ಸರ್. ಜಾತ್ರೆ ಹಬ್ಬ ಹರಿದಿನ ಮಾಡ್ತೀವಿ ಸರ್. ಊರ್ ಜಾತ್ರೆ ಮಾಡ್ತೀವಿ. ಎಲ್ಲ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳು ಏನೇನು ಬರ್ತಾವ ಎಲ್ಲ ಮಾಡ್ತೀವಿ. ಎದುರು ಮಾಡ್ತೀರಿ, ಹೋಗಿರ್ತೀರಿ. ಸರಿ ಸರಿ. ಈಗ ಒಂದು ಪ್ರೋಗ್ರಾಮ್ ಅಂತ ಹೋಗ್ತೀರಿ, ಎಷ್ಟು ಜನ ಹೋಗ್ತೀರಿ ನೀವು? 9 ಜನ ಹೋಗ್ತೀವಿ ಸರ್. 9 ಜನ ಟೀಮಿಗೆ? 9 ಜನ ಹೋಗ್ತೀರಿ. 9 ಜನ. ಯಾವ ರೀತಿ ಅದು ಪ್ರೊಸೀಜರ್ ಹೆಂಗಿರುತ್ತೆ? ಅವ್ರು ಹೆಂಗೆ ಕರೀತಾರೆ, ಹೆಂಗೆ ಹೋಗ್ತೀರಿ, ಅದರೆಲ್ಲ ಹೇಳ್ರಿ ನಂಗೆ. ಹೌದಾ, ಅವ್ರು ಬಂದು ಬಂದು ಕೊಟ್ಟು ಹೋಗ್ತಾರೆ ಸರ್. ಅಂದ್ರೆ ಫೋನ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಇವಾಗ ಬೇರೆ ಬೇರೆ ಊರಿಂದ ಬರ್ತಾರೆ ಸರ್. ನಮಗೆ ಡೊಳ್ಳು ಬೇಕಂತ ಊರ್ ಜಾತ್ರೆ ಕರೆಯಕಾಲಿ ಯಾವುದೇ ಫಂಕ್ಷನ್ ಅಲ್ಲಿ ಬರ್ತಾರೆ. ಅಡಿಕೆಯಲ್ಲಿ ತಾಂಬರ್ತಾರ, ಭಂಡಾರ ಅವೆಲ್ಲ ತಾಂಬರ್ತಾರ. ಇಳೆ ಕೊಟ್ಟು ನಮ್ಮ ಯಜಮಾರಿಗೆ ಇಳೆ ಕೊಟ್ಟು ಅಡಿಕೆಲಾಗ ಇಷ್ಟ ಅಂತೇಳಿ 101 501 ದಕ್ಷಿಣ ಇಕ್ಕೆ ಆ ಥರ ಎಲ್ಲ ಕೊಟ್ಟು ಹೋಗ್ತಾರೆ. ಆದ್ಮೇಲೆ ಅವ್ರು ಎಷ್ಟು ಡೇಟಿಗೆ ಹೇಳ್ತಾರೆ ಆ ಡೇಟಿಗೆ ನಾವು ಪ್ರೋಗ್ರಾಮಿಗೆ ಅವ್ರಿಗೆ ಅಲ್ಲಿ ಬರ್ತೀವಿ. ಡೊಳ್ಳು ನಿಮ್ಮ ಪ್ರೋಗ್ರಾಮಿಗೆ ಬಾರಿಸ್ಲಿಕ್ಕೆ ಹೋಗ್ಬೇಕಂದ್ರೆ ಅದೊಂದು ಸಂಪ್ರದಾಯ. ಅದು ಕೊಟ್ರೆ ಮಾತ್ರ ನಾವು ಮುಂದಕ್ಕೆ ಹೋಗ ಸರ್. ಇಲ್ಲಾಂದ್ರೆ ಇಲ್ಲಾಂದ್ರೆ ಹೋಗಲ್ಲ ನಾವು. ಏನ್ ನಿಮ್ಮ ಹೆಸರು? ನನ್ನ ಹೆಸರು ರಾಮಂಜಿ ನಾಕರೆ ಅಂತ ಸರ್.
ಭಾರಿ ಬಿಡ್ರಿ ಇದು ಒಂದು ಸಂಪ್ರದಾಯಕ್ಕೂ ಇದೆ. ಇದು ಸಂಪ್ರದಾಯ ಸರ್. ಹಾಂ 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 ಮೊನ್ನೆ ಹೋಗಿದ್ವಿ ಸರ್, ಅದು ಇದು ಹೇಳ್ರಿ ಏನ ಹೇಳ್ರಿ. ಮೊನ್ನೆ ಇಲ್ಲೇ ಇದು ಚಿತ್ರದುರ್ಗಕ್ಕೆ ಹೋಗಿದ್ವಿ ಸರ್, ಅಲ್ಲಿ ಆ ಫಂಕ್ಷನ್ನಾಗ ಪ್ರಶಸ್ತಿ ಪತ್ರ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ನಿಮಗೆ ಬಂದಂತ ಬಹುಮಾನ ಇದು. ಬಹುಮಾನಗಳು ಪ್ರಶಸ್ತಿ ಇನ್ನೂ ಹಲವಾರು ಪ್ರಮಾಣ ಪತ್ರ. ಇನ್ನ ಇದ್ದಾವೆ ಸರ್ ಮನೆಗೆಲ್ಲ ತೆಗೆದಿಕ್ಕಿದ್ದಾರೆ ಹಂಗೆ. ಈ ರೀತಿ ನೀವು ಓದೋದು ಕಾರ್ಯಕ್ರಮಗಳಲ್ಲೆಲ್ಲ ಓದೋ ಕಾರ್ಯಕ್ರಮಗಳನ್ನೆಲ್ಲ ನಮಗೆ ಸನ್ಮಾನ ಮಾಡಿ ಕೊಟ್ಟು ಕಳಿಸ್ತಾರೆ ಸರ್. ಅವಾಗಿನ ಕಾಲ ಮಾಡಿದ್ರೆ ಡೊಳ್ಳಿಂದಿದು ಜೊಳ್ಳಿನ ಕಾಸ್ಟ್ಯೂಮ್ ಇದು. ಹುಲಿ ಚರ್ಮ ಅಂತ ಏನ್ ಬರುತ್ತಲ್ಲ, ಆ ಚರ್ಮದ್ದು ಬಟ್ಟೆ ಬರುತ್ತಲ್ಲ, ಆ ತರದ್ದೊಂದು ನಮ್ದು ಇರ್ಲಿ ಅಂತ ವೇಷಭೂಷಣ ಹಾಕೊಂಡು ನೀವು ತಯಾರಾಗ್ತೀರಿ. ಇದರ ವಿಶೇಷ ಏನು ಹೇಳಿ? ಇದು ಎಲ್ಲ ಹಾಕೊಂಡು ಕಂಬಳಿ ಸರ್, ಕಂಬಳಿ ತಯಾರು ಮಾಡ್ತಾರಲ್ಲ, ಇದು ಹಾಕೊಂಡು ಇದು ಕುರುಬರು ಹಾಕ್ಯಬೇಕಂತೇಳಿ ಇದು ಮಾಡಿದ್ದು ಸರ್. ಇದು ಮೊದ್ಲಿಂದ ಕುರುಬರ್ ಮನೆತನದಾಗೆ ಇರೋದೇ ಇದೆ ಸರ್. ಕಂಬಳಿ ಅಂದ್ರೆ ಪೂಜಿಸ್ತಾರೆ ಫಸ್ಟ್. ಆ ಪೂಜೆಯಿಂದನೇ ನಾವು ಯಾವ್ದೇನಾಯ್ತು ಮುಂದುವರ್ಸೋದು. ಪ್ರತಿಯೊಂದು ಹಬ್ಬ ಆಚರಣೆಗೆ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೇಕು ಸರ್. ಅದು ಯಾವುದೇ ಪ್ರತಿಯೊಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಮನೇಲಿ ಇವತ್ತೇನೋ ಒಂದು ಪೂಜೆ ಮಾಡ್ತೀವಿ ಅಂದ್ರೆ ಕಂಬಳಿ ಇರ್ಬೇಕು. ಏನು ವಿಶೇಷ ಅದ ಅಷ್ಟು ಕಂಬಳಿದು? ಅದು ಮೊದ್ಲಿಂದ ದೇವ್ರು ಬೀರಪ್ಪ ದೇವ್ರದಾಯ್ತು, ಯಾವುದೇ ದೇವ್ರದಾಯ್ತು ಮಾಡ್ತಾ ಬಂದಿರತಕ್ಕಂಥ ಕಂಬಳಿ ಇದು. ಕುರಿಯಿಂದ ಏನ್ ಮಾಡ್ತಾರಲ್ಲ ಅದನ್ನೇ ಇದು ನೂಲ್ನ ಮಾಡಿ ಮಾಡ್ತಾರೆ ಸರ್. ಇದು ಕುರಿಯಿಂದ ತಯಾರು ಮಾಡಿರೋದು, ಕುರಿ ಉಣ್ಣಿಯಿಂದ ತಯಾರು ಮಾಡಿರೋದು. ಓಕೆ ಸರ್. ಈಗ ಅಲ್ಲಿಗೆ ಹೋದ್ಮೇಲೆ ನೀವು ನಿಮ್ದೊಂದು ಪದ್ಧತಿ ಇರುತ್ತೆ, ಅದು ಏನು ಬಾರಿಸುವಂಥದ್ದು. ಹಾಂ, ಇವತ್ತು ನಮ್ಗೆ ಬಾರಿಸಿ ತೋರಿಸ್ತೀರಿ? ಇಲ್ಲಿ ತೋರಿಸ್ತೀರಿ. ಇಷ್ಟೇ ಜಾಗದಲ್ಲಿ ಸಾಕಾಗತ್ತಾ ಅಥವಾ ಹೊರಗಡೆ ಹೋಗ್ಬೇಕಾ? ಇಷ್ಟೇ ಜಾಗ ಸಾಕು ಮಾಡ್ತೀರಿ? ಜಾಸ್ತಿ ಇದ್ರೆ ಹೊರಗಡೆ ಹೋಗೋದಾಯ್ತು. ಓಕೆ, ಬನ್ನಿ ವೀಕ್ಷಕರೇ. ಈಗೇನು ಡೊಳ್ಳು ಕುಣಿತ ಅಂತ ಕರೀತಾರೆ ಇದನ್ನು, ಡೊಳ್ಳು ಕುಣಿತ ಹಿಂದಿನ ತಲೆತಲಾಂತರದಿಂದ ನಮ್ಮ ಕರ್ನಾಟಕದಲ್ಲಿ ಇದು ನಡೆದು ಬಂದಂಥ ಸಾಂಪ್ರದಾಯಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇದು ಒಂದು ಕೂಡ ಒಂದು ಹಬ್ಬದ ಥರನೇ ಆಚರಣೆ ಮಾಡ್ತಾರೆ. ಜಾನಪದ ಸಾಹಿತ್ಯದಲ್ಲಿ ಒಂದಾದಂತಹ ಒಂದು ಡೊಳ್ಳು ಕುಣಿತ. ಓಕೆ, ಶುರು ಮಾಡ್ತಾರ ನೋಡೋಣ ಬನ್ನಿ ವೀಕ್ಷಕರೇ, ಶುರು ಮಾಡ್ರಿ.